ಅಧಿವೇಶನದ ವೇಳೆಯೇ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೆದಿದೆ. ಅಧಿಕಾರ ಹಂಚಿಕೆ ಚರ್ಚೆ ನಡುವೆ ನಾಯಕರ ಸಮಾಲೋಚನೆ ನಡೀತಾ ಇದೆ. ಇನ್ನು ಎಸ್ಸಿ ಎಸ್ಟಿ ಸಚಿವರು ಶಾಸಕರ ಜೊತೆಗೆ ಪರಮೇಶ್ವರ್ ಸಭೆಯನ್ನ ಕೂಡ ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಎಸ್ಸಿ ಎಸ್ಟಿ ನಾಯಕರ ಚರ್ಚೆಯನ್ನ ಕೂಡ ಮಾಡಲಾಗ್ತಾ ಇದೆ. ಅಧಿವೇಶನದ ವೇಳೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇದೆ. ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಇದೆ. ಅದರ ನಡುವೆ ಎಸ್ಸಿ ಎಸ್ಟಿ ಸಚಿವರು ಶಾಸಕರ ಜೊತೆಗೆ ಪರಮೇಶ್ವರ್ ಸಭೆ ನಡೆಸಿದ್ದಾರೆ. ಡಿನ್ನರ್ ಮೀಟಿಂಗ್ ಮೂಲಕ ಎಸ್ಸಿ ಎಸ್ಟಿ ನಾಯಕರನ್ನ ಜೊತೆಗೂಡಿಸಿ ಚರ್ಚೆ ನಡೆಸ್ತಾ ಇರುವಂತದ್ದು. ಪರಮೇಶ್ವರ್, ಮುನಿಯಪ್ಪ, ಮಹದೇವಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ ರಾಜಣ್ಣ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆಯನ್ನ ನಡೆಸಿ ಚರ್ಚೆಯನ್ನ ನಡೆಸಿರುವಂತದ್ದು ನಾಯಕರು. ಅಧಿಕಾರ ಹಂಚಿಕೆ ಚರ್ಚೆ ನಡೀತಾ ಇರುವಂತದ್ದು. ಅದರ ಮಧ್ಯೆ ಅಧಿವೇಶನ ಕೂಡ ನಡೀತಾ ಇದೆ. ಈಗ ಮಹತ್ತರವಾದಂತಹ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಮೂಲಕ ಎಸ್ಸಿ ಎಸ್ಟಿ ಜೊತೆ ಸಭೆ ನಡೆಸೋದಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಮುನಿರತ್ನ ಅವರು, ಮಹದೇವಪ್ಪ, ಶಿವರಾಜ್ ತಂಗಡಗಿ, ಮಾಜಿ ಸಚಿವ ರಾಜಣ್ಣ ಕೂಡ ಸಭೆಯಲ್ಲಿ ಭಾಗಿಯಾಗ್ತಾರೆ. ಈಗ ಪ್ಲಾನ್ ಮಾಡ್ತಾ ಇರುವಂತದ್ದು ಮಹತ್ತರವಾದ ಸಭೆಯನ್ನ ನಡೆಸೋದಕ್ಕೆ. ಹಾಗಿದ್ರೆ ಏನಾಗುತ್ತೆ ಇವತ್ತಿನ ಸಭೆಯಲ್ಲಿ, ಏನೆಲ್ಲ ನಿರ್ಧಾರಗಳಾಗುತ್ತೆ? ಇನ್ನು ಎಸ್ಸಿ ಎಸ್ಟಿ ನಾಯಕರುಗಳನ್ನ ಸಭೆಗೆ ಆಹ್ವಾನಿಸಿರುವಂತದ್ದು. ಸಭೆ ನಡೆಸದೇ ಇರುವಂತೆ ಸೂಚನೆಯನ್ನ ನೀಡಿದ್ರೂ ಕೂಡ ಪರಮೇಶ್ವರ್ ಚರ್ಚೆ ನಡೆಸ್ತಾ ಇದ್ದಾರೆ. 20ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ಶಾಸಕರು, ಪರಿಷತ್ ಸದಸ್ಯರು ಕೂಡ ಇದ್ದಾರೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ. ಸಭೆಯನ್ನ ನಡೆಸಬೇಡಿ ಅಂತ ಅಧಿವೇಶನ ನಡೀತಾ ಇರುವಂತಹ ಕಾರಣಕ್ಕೆ ಸಭೆಯನ್ನ ನಡೆಸಬೇಡಿ ಅಂತ ಹೇಳಲಾಗಿದೆ. ಆದ್ರೂ ಕೂಡ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸಭೆಯನ್ನ ನಡೆಸೋಕ್ ನಿರ್ಧಾರ ಮಾಡಿ ಎಸ್ಸಿ ಎಸ್ಟಿ ನಾಯಕರುಗಳನ್ನ, 20ಕ್ಕೂ ಹೆಚ್ಚು ಎಸ್ಸಿ ಎಸ್ಟಿ ನಾಯಕರುಗಳನ್ನ ಸಭೆಗೆ ಆಹ್ವಾನಿಸಿರುವಂತದ್ದು. ಎಸ್ಸಿನ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಬಸವರಾಜ್, ಸಭೆಯನ್ನ ಇವತ್ತು ಅಧಿವೇಶನ ನಡೀತಾ ಇದೆ. ಇನ್ನು ಸಾಕಷ್ಟು ಆಗು ಹೋಗುಗಳು ನಡೀತಾ ಇದ್ರು ಕೂಡ ಸಭೆ ಇವತ್ತು ನಿರ್ಧಾರ ಮಾಡಿರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು. ಈ ಬಗ್ಗೆ ಹೆಚ್ಚಿನದಾಗಿ ಹೇಳೋದಾದ್ರೆ ಕಾಂಗ್ರೆಸ್ ಪಕ್ಷದ ವಲಯ ವಿಚಾರ ಬಹುದೊಡ್ಡ ಚರ್ಚೆ ಕೂಡ ಕಾರಣವಾಗಿದೆ. ವಿಶೇಷ ಆಯೋಜನೆ ಮಾಡಿದ್ದು ಈಗಾಗಲೇ ಅಧಿವೇಶನಕ್ಕೆ ಬಂದಿರ್ತಕ್ಕಂಥದ್ದು. ಈ ನಡುವೆ ಏನು ಶಾಸಕರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಎಸ್ಸಿ ಎಸ್ಟಿ ಶಾಸಕರ ಜೊತೆ ಸಭೆಯನ್ನು ಕೂಡ ಆಯೋಜನೆ ಆಗಿದೆ. ಹೀಗಾಗಿ ನಿನ್ನೆ ಸಾಯಂಕಾಲ ಸಭೆ ಕೂಡ ಸೇರಿಕೊಂಡು ಸಭೆಯಲ್ಲಿ ಮುಖ್ಯವಾಗಿ ಸಚಿವರಾಗಿರ್ತಕ್ಕಂಥ ಎಸ್ಸಿ ಮತ್ತೆ ಹಲವು ಜನರಿಗೆ ಪರಿಷತ್ ಮೀಟಿಂಗ್ ಕಾಣಿಸ್ತಾರೆ. ಎರಡೂ ಸದಸ್ಯರು ಕೂಡ ಏನು ಎಸ್ಸಿ ಎಸ್ಟಿ ಶಾಸಕ ಪ್ರಮುಖವಾಗಿ ನಮಗೆ ತಿಳಿದ ಮಾಹಿತಿ ಪ್ರಕಾರ ಈಗಾಗಲೇ ಏನು ಬಜೆಟ್ ಮಂಡನೆ ಆಗಿದೆ, ಆ ಬಜೆಟ್ ಎಸ್ಸಿ ಎಸ್ಟಿ ಸಮುದಾಯಕ್ಕೆ ಏನು SC/PTSP ಹಣವನ್ನ ಕಳೆದ ಬಜೆಟ್ಗಿನ್ನ ಈ ಒಂದು ಬಜೆಟ್ ಹೆಚ್ಚಿನ ಅನುದಾನವನ್ನ ಮೀಸಲಿಡಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಚರ್ಚೆ ನಡೆಸುವುದಕ್ಕಾಗಿ ಸಭೆ ಕರೆಯಲಾಗಿದೆ ಎಂದು ಸ್ವತಃ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಹೇಳಿರ್ತಕ್ಕಂಥ. ಆದ್ರೆ ಗಾಯತ್ರಿ ಒಂದ್ ಕಡೆ ಈ ಹಿಂದೆ ಇದೇ ಸಚಿವರಾಗಿದ್ದ ಪರಮೇಶ್ವರ್ ಅವರು ಒಂದು ಎಸ್ಸಿ ಎಸ್ಟಿ ಸಮುದಾಯದ ಅಹಿಂದ ನಾಯಕರ ಸಭೆ, ಶಾಸಕರ ಮುಖಂಡರ ಸಭೆ ಕೂಡ ಕೂಡ ಆಯೋಜನೆ ಮಾಡಿದ್ದು. ಅದಕ್ಕೆ ರಾಜ್ಯ ಕಾಂಗ್ರೆಸ್ ಉದ್ಯವಾರ ಅವರು ಕೂಡ ಅದು ನಡೆಸಲಿದ್ದು. ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ ಬಸವರಾಜ್. ಅಧಿವೇಶನದ ವೇಳೆ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆ ನಡೀತಾ ಇರುವಂತದ್ದು. ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ ಹೇಳಕ್ಕಾಗಲ್ಲ. ಒಂದು ಕಡೆ ಅಧಿವೇಶನ ನಡೀತಾ ಇದೆ, ಸದನದಲ್ಲೇ ಬಿಜೆಪಿ ಮತ್ತೆ ಜೆಡಿಎಸ್ ಧರಣಿಯನ್ನ ಕೂತಿರುವಂತದ್ದು. ಅದೊಂದ್ ಕಡೆ ಆದ್ರೆ ಇವತ್ತು ಅಧಿವೇಶನ ಮುಂದುವರಿಬೇಕು. ಆ ಮಧ್ಯೆ ಕಾಂಗ್ರೆಸ್ನಲ್ಲಿ ಬೇರೆದಂತಹ ನಿರ್ಧಾರವನ್ನ ಇವರು ತಗೊಂಡು ಮುಂದೆ ಹೋಗ್ತಾ ಇರುವಂತದ್ದು. ಎಸ್ಸಿ ಎಸ್ಟಿ ನಾಯಕರುಗಳನ್ನ ಸಭೆಗೆ ಕರೆದಿರುವಂತದ್ದು. ಯಾಕೆ, ಏನು, ಏನೆಲ್ಲ ನಿರ್ಧಾರಗಳಾಗುತ್ತೆ ಸಭೆಯಲ್ಲಿ ಅನ್ನುವಂತ ಮತ್ತೊಂದು ರೀತಿಯ ಕುತೂಹಲ ಒಂದ್ ಕಡೆ ಆಗ್ತಾ ಇದೆ. ಹಾಗಾಗಿ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರಿಗೆ ಹೇಳಿರ್ತಾರೆ ಸಭೆ ಯಾವುದು ಕೂಡ ಬೇಡ ಸದ್ಯದ ಮಟ್ಟಿಗೆ ಅಂತ.
ಆದ್ರೂ ಕೂಡ ಸಭೆಯನ್ನ ನಡೆಸೋದಕ್ಕೆ ನಿರ್ಧಾರವನ್ನ ಮಾಡಿರುವಂತದ್ದು. ಡಿನ್ನರ್ ಮೀಟಿಂಗ್ ಅಂತ ಒಂದು ವಿಷಯವನ್ನ ಇಟ್ಕೊಂಡು ಮಹದೇವಪ್ಪ, ಶಿವರಾಜ್ ತಂಗಡಗಿ ಮುಂತಾದವರು ಸಭೆಯಲ್ಲಿ ಭಾಗಿಯಾಗ್ತಾರೆ. ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆಸಿ ಚರ್ಚೆಯನ್ನ ನಾಯಕರುಗಳು ಮಾಡ್ತಾರೆ. 20ಕ್ಕೂ ಹೆಚ್ಚು SC/ST ಸದಸ್ಯರುಗಳು ಸಭೆಯಲ್ಲಿ ಭಾಗಿಯಾಗ್ತಾರೆ. ಯಾಕೆ, ಏನೆಲ್ಲ ನಿರ್ಧಾರಗಳಾಗಬಹುದು? ಈಗ ಅಧಿವೇಶನದ ಕತೆ ಏನು? ಅಧಿವೇಶನ ನಡೀತಾ ಇದೆ. ಒಂದ್ ಕಡೆ VBG ರಾಮ್ಜಿ ವಿರುದ್ಧ ಹೋರಾಟ ಕೂಡ ನಡೀತಾ ಇದೆ. ಒಂದ್ ಕಡೆ ಅಬಕಾರಿ ಇಲಾಖೆಯಲ್ಲಿ ಅಕ್ರಮಗಳಾಗ್ತಾ ಇದೆ ಅಂತ ಇನ್ನು ತಿಮ್ಮಾಪುರ್ ಅವ್ರನ್ನ ರಾಜೀನಾಮೆ ಕೊಡಬೇಕು, ಏನ್ ಮಾಡ್ತಿದೆ ರಾಜ್ಯ ಸರ್ಕಾರ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ವಿಪಕ್ಷಗಳು.